ನಿಮ್ಮ ಆಧಾರ್ ಕಾರ್ಡು ಕಳೆದೋಗಿದ್ರೆ ನಿಮ್ಮ ಆಧಾರ್ ನಂಬರು ಗೊತ್ತಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಅಂದರೆ ಔಟ್ಸೈಡ್ ಬಂದಿದ್ದಾಗ ಕೆಲಸದ ಮೇಲೆ ಏನಾದರೂ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಅಂದಾಗ, ಆಧಾರ್ ನಂಬರ್ ಗೊತ್ತಿಲ್ಲ ಅಂದಾಗ, ಅದು ಆಧಾರ್ ಕಾರ್ಡ್ ತಗೊಬೇಕು ಅಂದರೆ ಹೇಗೆ ತಗೊಳೋದು ಅಂತ ಹೇಳ್ತೀನಿ. ಇವಾಗ ಆಧಾರ್ ಕಾರ್ಡ್ ಮರ್ತೋಗಿದ್ರೆ ಹೇಗೆ ತಗೊಳ್ಬೇಕು ಅಂತ ಹೇಳ್ತೀನಿ. ಗೂಗಲ್ಗೆ ಹೋಗ್ಬಿಟ್ಟು ಮೊದಲು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು UIDA ಅಂತ ಟೈಪ್ ಮಾಡಿ. UIDಗೆ ಇದೆ ನೋಡಿ, UIDಗೆ ಹೋಗ್ಬಿಡಿ ವೆಬ್ಸೈಟ್ಗೆ. ಇಲ್ಲಿ ನಿಮ್ಮ ಯಾವುದು ನಾನು ಇಂಗ್ಲೀಷ್ ತಗೊತೀನಿ. ಇಲ್ಲಿ ಬಂದಮೇಲೆ ಇಲ್ಲಿ ಮೈ ಆಧಾರಲ್ಲಿ ಹೋಗಿ ಆಧಾರ್ ಸರ್ವೀಸಸ್ ಅಂತ ಇರುತ್ತೆ ನೋಡಿ. ಆಧಾರ್ ಸರ್ವೀಸಸಲ್ಲಿ ಇದು ನಿಮಗೆ ಆಧಾರ್ ನಂಬರ್ ಗೊತ್ತಿಲ್ಲ ಅಂದರೆ ಮರ್ತೋಗಿರ್ತಾರೆ, ಇಲ್ಲ ಆಧಾರ್ ಕಾರ್ಡ್ ಎಲ್ಲ ಬಿತ್ತೋಗಿರುತ್ತೆ, ಕಳೆದೋಗಿರುತ್ತೆ, ನಿಮ್ಗೆ ಗೊತ್ತಿಲ್ಲ, ಬೇಕಾಗಿರುತ್ತೆ ಅರ್ಜೆಂಟು. ಅವಾಗ ಏನು ಮಾಡಬೇಕು ಅಂದರೆ ಈ ರಿಟು ಲಾಸ್ಟ್ ಅಂತ ಇದು ಆಪ್ಷನಲ್ಲಿ ಹೊಡೆದ್ರೆ ನಿಮ್ಮ ಆಧಾರಲ್ಲಿ ಹೇಗೆ ನೇಮ್ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಆ ಥರ ಟೈಪ್ ಮಾಡಿ. ಸೇಮ್ ಆ್ಯಸ್ ಇಟ್ ಈಸ್ ಇರಬೇಕು. ನಿಮ್ಮ ಡೇಟ್ ಆಫ್ ಬರ್ತು ಸೇಮ್ ಆಧಾರ ಏನಿರುತ್ತೋ ಆ ಥರ ಟೈಪ್ ಮಾಡಿ. ನೀವು ಆಧಾರ್ ನಂಬರ್ಗೆ ಯಾವುದು ಮೊಬೈಲ್ ನಂಬರ್ ಲಿಂಕ್ ಮಾಡಿರ್ತೀರೋ ಆ ನಂಬರ್ ಹೊಡೀರಿ. ಆ ನಂಬರ್ ಹೊಡೆದ್ಬಿಟ್ಟು ಕ್ಯಾಪ್ಚರ್ ಹೊಡೆದ್ಬಿಟ್ಟು ಸೆಂಡ್ OTP ಅಂತ ಹೊಡೆದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದು ವೆರಿಫೈ ಮಾಡಿ. ವೆರಿಫೈ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ನಂಬರು ಮೆಸೇಜ್ ಬರುತ್ತೆ. ಅದಾದಮೇಲೆ ಮೆಸೇಜ್ ಬಂದಮೇಲೆ ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅಂದರೆ ಮೈ ಆಧಾರ್ ಹತ್ರ ಹೋಗಿ ನೀವು ಡೌನ್ಲೋಡ್ ಆಧಾರ್ ಹೊಡೀರಿ, ನಿಮ್ಮ ಆಧಾರ್ ನಂಬರ್ ಹೊಡೀರಿ, ಕ್ಯಾಪ್ಚರ್ ಹೊಡೀರಿ, OTP ಹೋಗಿ OTP ಬಂದಮೇಲೆ ವೆರಿಫೈ ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟ.